ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಂಶಿ ಇಲ್ಲಿ ಕಾಡಲ್ಲಿ ಸಿಗೋ ಎಣ್ಣೆನ ಕುಡಿದುಬಿಟ್ಟು ತುಂಬ ತೇಲಾಡ್ತಿರ್ಬೇಕಾದ್ರೆ ಬಂಗಾರಿ ಬಂಗಾರಿ ಅಂತ ಸ್ವಾತಿ ಹತ್ರ ಜಾರ್ಕೊಂಡು ಬರ್ತಾನೆ. ಏನು ಬಂಗಾರಿನ, ಯಾರು ರೀ ಅದು ಅಂತ ಅಂದಾಗ, ನೀನೇ ನನ್ನ ಬಂಗಾರಿ, ಏಟಾಯ್ತೇನೋ, ಸಾರಿ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಅಯ್ಯೋ ವಂಶಿ ಅವ್ರಿ, ನಾನು ಬಂಗಾರಿ ಅಲ್ಲ ಕಣ್ರಿ, ನಾನು ಚೋಟು, ನಾನು ಸ್ವಾತಿ, ಏನ್ರಿ ಆಗಿದೆ ನಿಮಗೆ, ಯಾಕೆ ಹಿಂಗೆ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು, ಪ್ಲೀಸ್ ಯಾರಾದರೂ ಇದ್ದೀರಾ, ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಬಂಗಾರಿ, ಏನಕ್ಕೆ ಕಿರ್ಚಾಡ್ತಿದ್ಯಾ, ನನ್ನನ್ನು ಏನಕ್ಕೆ ನೀನು ಬಿಟ್ಟೋದೆ, ಅಷ್ಟಕ್ಕೂ ನೀನು ಯಾಕೆ ಮದುವೆ ಆದೆ, ಯಾರನ್ನ ಮದುವೆ ಆದೆ ಅಂತ ಅನ್ಬೇಕಾದ್ರೆ, ಅಯ್ಯೋ ಇವನಿಗೇನೋ ತಲೆ ಕೆಟ್ಟಿದೆ ಅಂತ ಅಂದ್ಬಿಟ್ಟು, ಅಯ್ಯೋ ನಾನು ಮದುವೆ ಆಗಿರೋದು ನಿನ್ನನ್ನು ಕಣಯ್ಯ ಅಂತ ಕೂಗಾಡ್ತಾ ಇರ್ತಾಳೆ. ಬಂಗಾರಿ ಪ್ಲೀಸ್ ಕಣೆ, ಅರ್ಥ ಮಾಡ್ಕೊಳ್ಳೆ, ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಅಂದಾಗ, ಹಳೆದೆಲ್ಲ ಹಿಂಗೆ ಇವಾಗಲೇ ನೆನಪಾಗಬೇಕಾ ಅಂತ ಸ್ವಾತಿ ಹೇಳ್ಕೊತಾ ಇರ್ತಾಳೆ. ಅರ್ಚಕರು ಬೇರೆ ಹೇಳಿದ್ರು ಇಲ್ಲಿ ಯಾರೂ ಬರಲ್ಲ ಈ ಕಾಡಲ್ಲಿ ಅಂತ, ಹೇಗಾದರೂ ಮಾಡಿ ನಾವು ಮೇಲಕ್ಕೆ ಹೋಗಲೇಬೇಕು ಅಂತ ಅನ್ಬೇಕಾದ್ರೆ, ಮೇಲಕ್ಕೆ ಏನಕ್ಕೆ ಹೋಗಬೇಕು, ಇಲ್ಲೇ ಜಾಗ ತುಂಬ ಚೆನ್ನಾಗಿದೆ, ಇಲ್ಲೇ ಇಬ್ಬರು ಕುತ್ಕೊಬಿಡೋಣ, ಪ್ಲೀಸ್ ಕಣೆ ಒಂದು ಪಪ್ಪಿ ಕೊಡೆ ಅಂತ ಅಂದಾಗ, ಏನು ಪಪ್ಪಿನ ಅಂತ ಕೇಳಬೇಕಾದ್ರೆ, ಕಣೆ ನಿನ್ನ ಗಂಡ ಏನು ಕೇಳಲ್ಲ, ನಿನಗೆ ಮದುವೆ ಬೇರೆ ಆಗಿದೆ ಅಲ್ವಾ, ನಿನ್ನ ಗಂಡ ಏನು ಕೇಳಲ್ಲ, ಒಂದೇ ಒಂದು ಪಪ್ಪಿ ಕೊಡೆ ಅಂತ ಹಗ್ ಮಾಡ್ಕೊತಿರ್ಬೇಕಾದ್ರೆ ಅವಳಿಗೊಂದು ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಹೇಗಾದರೂ ಸಹ ಇಲ್ಲಿಂದ ಹೋಗಲೇಬೇಕು ಅಂತ ಅಂದ್ಬಿಟ್ಟು ವಂಶಿನ ಕೈ ಇಟ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಗಣಪತಿ ತಾತ ತುಂಬ ಖುಷಿಯಿಂದ ರಾಗಿಣಿನ ಕರಿತಾ ಇರ್ತಾಳೆ. ಏನು ತಾತ ಅಂತ ಅನ್ಬೇಕಾದ್ರೆ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಇವತ್ತು ನಾನು ಪಾಯಸ ಕುಡಿಲೇಬೇಕು ಅಂತ ಅಂದಾಗ, ಯಾವ ಖುಷಿಗೆ ತಾತ ಪಾಯಸ, ಇಲ್ಲಿ ಬೇರೆ ಹಾಸ್ಪಿಟಲ್ ತುಂಬ ದೂರ ಇದೆ, ಏನೇನೋ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅಂತ ರಾಗಿಣಿ ಹೇಳ್ತಿರ್ಬೇಕಾದ್ರೆ, ನನ್ನ ಮನಸ್ಸಿನ ಖುಷಿ ನಿನ್ನ ಹತ್ರ ಹೇಳ್ಕೊಂಡ್ರೆ ಅರ್ಥನೇ ಮಾಡ್ಕೊಳ್ಳಲ್ವಲ್ಲಮ್ಮ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ತಾತ, ನನಗೆ ಗೊತ್ತು ನಿಮ್ಗೆ ಯಾವ ರೀತಿ ಖುಷಿ ಆಗಿದೆ ಅಂತ, ನಾನು ಹೇಳ ಏನು ಗೊತ್ತಾ, ವಂಶಿ ಯಾವಾಗಲೂ ಕಿತ್ತಾಡ್ತಿದ್ದ, ಆದರೆ ಇಲ್ಲಿಗೆ ಬಂದಮೇಲೆ ಸ್ವಾತಿ ಅಮ್ಮನ ಹರಕೆನ ತೀರಿಸ್ತಾ, ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಸ್ವಾತಿಗೆ ಸಪೋರ್ಟ್ ಮಾಡ್ತಿದ್ದಾನಲ್ಲ, ಅದಕ್ಕೆ ನಿಮಗೆ ಖುಷಿ ಅಲ್ವಾ ಅಂತ ಅಂದಾಗ, ಹೌದು ರಾಗಿಣಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಇಲ್ಲಿ ಬರಬೇಕಾದ್ರೆ ಕೋಪ ಮಾಡ್ಕೊಂಡು ಬರ್ತಿದ್ದ, ಆದರೆ ಸ್ವಾತಿ ಪ್ರೀತಿಗೆ ಸ್ವಲ್ಪನೇ ಹತ್ರ ಆಗ್ತಾ ಇದ್ದೇನೆ ಅಂತ ಸ್ವಾತಿಗೆ ಹೆಲ್ಪ್ ಮಾಡಿದೆಲ್ಲನೂ ಸಹ ತಾತ ನೆನಪಿಸ್ಕೊತಾ ಇದ್ದರೆ, ಅಷ್ಟೊತ್ತಿಗೆ ಈ ಕಡೆ ರಾಧಿಕಾನು ಬಂದ್ಬಿಡ್ತಾಳೆ. ಅಪ್ಪ ಅಂತ ಕರೆದಾಗ, ಬಾರಮ್ಮ ಕೂತ್ಕೊ ಅಂತ ಹೇಳ್ತಾ ಇರ್ತಾನೆ. ಹೌದು, ವಂಶಿ ಬಗ್ಗೆ ಮಾತಾಡ್ತಿದ್ರಿ ಅಂದಾಗ, ವಂಶಿ ಇತ್ತೀಚೆಗೆ ತುಂಬ ಬದಲಾಗಿದ್ದಾನೆ, ಅದನ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ಹೌದು ನನಗೂ ಅಷ್ಟೇ, ಅವನ ಕೋಪ ಸ್ವಲ್ಪ ತುಂಬ ಕಡಿಮೆ ಆಗಿದೆ, ಕಾಮಾಗಿ ಬಿಹೇವ್ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದೇ ಖುಷಿಗೆ ರಾಧಿಕಾ, ನಾನು ಪಾಯಸ ಕುಡಿಬೇಕು ಅಂತ ಅಂದಾಗ, ಬೇಡಪ್ಪ ಪಾಯಸ ಬೇಡ, ಐಸ್ ಕ್ರೀಮ್ ಬೇಕಾದರೆ ತರಿಸ್ತೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಬರ್ತಾನೆ. ಯಾವ ಖುಷಿಗೂ ಐಸ್ ಕ್ರೀಮ್ ಅಂತ ಅನ್ಬೇಕಾದ್ರೆ, ಏನು ಗೊತ್ತನೋ, ಇತ್ತೀಚೆಗೆ ಸ್ವಾತಿ ಮತ್ತು ವಂಶಿ ತುಂಬ ಹತ್ರ ಆಗ್ತಿದ್ದಾರೆ ಕಣೋ, ನಾವು ಅದನ್ನು ನೋಡಿ ಅಪ್ಪನಿಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ, ನಿನಗೇನು ಅನಿಸುತ್ತೋ, ಅವರಿಬ್ಬರು ಒಳ್ಳೆ ಜೋಡಿ ಅಂತ ಅನಿಸುತ್ತೆ ಅಲ್ವೇನೋ ಅಂತ ಅಂದಾಗ, ನಿತಿನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಯಾಕೋ ಸೈಲೆಂಟ್ ಆಗಿದೆ ನಿತಿನ್ ಅಂತ ರಾಧಿಕಾ ಹೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ, ಅವರಿಬ್ಬರು ಒಳ್ಳೆ ಜೋಡಿ, ಮುಂದಕ್ಕೆ ಚೆನ್ನಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ, ಅದರಲ್ಲಿ ಎರಡು ಮಾತಿಲ್ಲ ಅಂತ ಅಂದಾಗ, ಅಷ್ಟೊತ್ತಿಗೆ ಅವನಿಗೆ ಫೋನ್ ಬರ್ತಿರ್ಬೇಕಾದ್ರೆ, ಸರಿ ನೀವು ಕಂಟಿನ್ಯೂ ಮಾಡಿ, ನಾನು ಮಾತಾಡ್ತೀನಿ ಅಂತ ಹೋಗ್ತಿದ್ರೆ, ಈ ಕಡೆ ರಾಧಿಕಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ನಿನ್ನ ಬಾಯಲ್ಲಿ ಇಂಥ ಮಾತು ಕೇಳಬೇಕಂತ ತುಂಬ ದಿನಗಳಿಂದ ಕಾಯ್ತಿದ್ದೆ ಕಣೋ, ಅದು ಇವತ್ತು ಈಡೇರ್ತು ಅಂತ ಅನ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಂಶಿನ ಕರ್ಕೊಂಡು ಸ್ವಾತಿ ಬರ್ತಿರ್ಬೇಕಾದ್ರೆ, ಮತ್ತೆ ಹಳ್ಳಕ್ಕೆ ಹೋಗಿ ಜಾರಿ ಬಿದ್ದಿದ ತಕ್ಷಣ ವಂಶಿ ಹೇಳ್ತಾ ಇರ್ತಾನೆ, ಹೂ ಇಸ್ ದಿಸ್, ಹೂ ಆರ್ ಯು ಮ್ಯಾನ್ ಅಂತ ಅನ್ಬೇಕಾದ್ರೆ, ಏನು ಇಂಗ್ಲೀಷ್ ಬೇರೆ ಕುಡಿದು ತೇಲಾಡ್ತಿದ್ದೀರಾ, ಇಂಗ್ಲೀಷ್ ಬೇರೆ ಕೇಳು ನಿಮಗೆ, ಕಾಡಲ್ಲಿ ತಪ್ಪಿಸ್ಕೊಬಿಟ್ಟು ಇವಾಗ ನಾನು ಬರಂಗಾಯ್ತು, ಇವಾಗ ನೋಡಿ ಎಲ್ಲಿಗೆ ಹೋಗೋದು ಅಂತ ಕೂಗಾಡ್ತಿರ್ಬೇಕಾದ್ರೆ, ಹಲೋ ಹೆಂಗ್ಮಾನ್ ಲೇಡಿ, ನಿಧಾನಕ್ಕೆ ಮಾತಾಡು, ನನ್ನ ಹೀರ್ ಬೆರಳು ಹೊಡೆದೋಗುತ್ತಷ್ಟೇ ಅಂತ ಅಂದಾಗ, ಯಾವ್ದಾದ್ರು ಕಲ್ ಸಿಕ್ಕಿದ್ರೆ ಕಲ್ತಾಂಡು ಎತ್ತಾಕ್ಬಿಡ್ತೀನಿ, ಎಲ್ಲ ನಿಮ್ಮಿಂದ ಆಗಿದ್ದು ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ, ಯಾರ್ರಿ ಬಂಗಾರಿ ಬಂಗಾರಿ ಅಂತ ಆಗ್ಲಿಂದ ಹರ್ತಿದ್ರಲ್ಲ, ಯಾರ್ರಿ ಬಂಗಾರಿ, ನನ್ನ ಕೈ ಸಿಗ್ಬೇಕು ಅವಳಿಗೆ, ಕಲ್ತಾಂಡು ಹೊಡೆದ್ಬಿಡ್ತೀನಿ ಅಂತ ಅಂದಾಗ, ಬಂಗಾರನ ಅದ್ಯಾರು ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಕರ್ಮ, ನನ್ನ ಕೈಲಂತೂ ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿಲ್ಲ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಕಾಡಲ್ಲಿ ಸ್ವಲ್ಪ ಜನಗಳು ಬರ್ತಾ ಇರ್ತಾರೆ. ಅವರು ನೋಡ್ಬಿಟ್ಟು, ಯಾರ್ರಿ ನೀವು, ಯಾಕೆ ಕಾಡಲ್ಲಿದ್ದೀರಾ ಅಂತ ಅಂದಾಗ, ದಾರಿ ತಪ್ಪಿ ಬಂದಿದ್ದೀವಿ, ಇಲ್ಲಿ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ, ಈ ಥರ ದಾರಿ ತಪ್ಪಿಟ್ಟಿದ್ದೀವಿ ಅಂತ ಅಂದಾಗ, ಇಲ್ಲಿ ಸುಮಾರು ಜನ ದಾರಿ ತಪ್ತಾರೆ, ದಾರಿಯನ್ನು ನಾವು ತೋರಿಸ್ತೀವಿ, ನೀವು ಹುಷಾರಾಗಿ ಹೋಗ್ತೀರಾ ತಾನೆ, ಇಲ್ಲ ಅಂತ ಅಂದರೆ ದೊಡ್ಡ ದೊಡ್ಡ ಹುಲಿಗಳು ಚಿರತೆಗಳೆಲ್ಲ ಇದ್ದಾವೆ, ನಿಮ್ಮ ಕಣ್ಣಿಗೆ ಏನಾರು ಬಿತ್ತು ಅಂತ ಅಂದರೆ ನಿಮ್ಮದು ಮೂಳೆನೂ ಸಹ ಸಿಗಲ್ಲ, ಆ ರೀತಿ ತಿಂದಾಕ್ಬಿಡ್ತೇವೆ ಅಂತ ಅಂದಾಗ, ಇವರಿಬ್ರಿಗೂ ಸ್ವಲ್ಪ ಹೆದರಿಕೆ ಆಗ್ತಾ ಇರುತ್ತೆ. ಹಾಗಾದರೆ ಏನು ಮಾಡೋದು ನಾವು ಅಂತ ಅಂದಾಗ, ಒಂದು ಕೆಲಸ ಮಾಡಿ, ನಮ್ಮ ಜೊತೆ ಬನ್ನಿ, ನೈಟ್ ನಮ್ಮ ಜೊತೆ ಇರಿ, ಬೆಳಗ್ಗೆ ಎದ್ದಾಗ ಹೋಗಿ ಅಂತ ಅಂದಾಗ, ಸ್ವಾತಿ ಹೇಳ್ತಾ ಇರ್ತಾಳೆ, ವಂಶಿಯವ್ರ ಜೊತೆ ಹೋಗೋಣ, ನಮಗೆ ನಮ್ಮ ಪ್ರಾಣನೇ ಇಂಪಾರ್ಟೆಂಟು ಪ್ಲೀಸ್ ಅಂತ ಅಂದಾಗ, ವಂಶಿ ಕುಡ್ದದ ಮತ್ತಲ್ಲಿ ಹೂ ಅಂತ ಅನ್ಬೇಕಾದ್ರೆ, ಅಷ್ಟಕ್ಕೂ ಇವನು ಯಾರು ಅಂತ ಕೇಳಬೇಕಾದ್ರೆ, ನನ್ನ ಗಂಡ ನಮ್ಮ ಯಜಮಾನ್ರು ಅಂತ ಅಂದಾಗ, ಸರಿ ಬನ್ನಿ ನಮ್ಮ ಜೊತೆ ಅಂತ ಅವರೆಲ್ಲ ಕರ್ಕೊಂಡು ಹಾಗೆ ಒಂದು ಕಡೆ ಮನೇಲಿ ಗಣಪತಿ ತಾತ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು, ಅಲ್ಲ ಆವಾಗಲೇ ಪೂಜೆ ಆಗಿದೆ ತಾತ, ಬರ್ತೀನಿ ಅಂತ ಹೇಳ್ದವಳು ಫೋನ್ ಇವಾಗ ನಾಟ್ಸಬಲ್ ಆಗಿದೆಯಲ್ಲ, ಏನಪ್ಪ ಮಾಡಲಿ ಅಂತ ಅಂದಾಗ, ಅವ್ರೇನು ಚಿಕ್ಕ ಮಕ್ಕಳ, ಬರ್ತಾರೆ ಬಿಡಿಯಪ್ಪ ಅಂತ ರಾಧೆ ಕೇಳ್ತಿರ್ಬೇಕಾದ್ರೆ, ಅವ್ರು ನನಗೆ ಚಿಕ್ಕ ಮಕ್ಕಳೇ, ದಟ್ಟ ಕಾಡಲ್ಲಿ ಏನಾದರೂ ದಾರಿ ತಪ್ಪಿದರೆ ಏನು ಮಾಡೋದು ಅಂತ ನನಗೆ ಟೆನ್ಷನ್ ಆಗಿದೆ, ನಿನಗೆ ಮಾತ್ರ ಏನೂ ಅರ್ಥ ಆಗಲ್ಲ, ಅವರಿಬ್ಬರ ಬಗ್ಗೆ ಕಾಳಜಿನೇ ಇಲ್ಲ ಅಂತ
ರಾಧಿಕನ ತಾತ ಬೈತಾ ಇರ್ತಾರೆ. ಹಾಗೆ ನೋಡಿ ರಾಧಿಕಾ ಅಲ್ಲಿ ಅಕ್ಕಪಕ್ಕ ರೆಸಾರ್ಟ್ ಏನಾದರೂ ಇದ್ರೆ ವಿಚಾರಿಸು ಅಂತ ಅಂದಾಗ ಅಪ್ಪ ಅಲ್ಲಿ ಯಾವ ರೆಸಾರ್ಟು ಏನೂ ಇಲ್ಲ, ಪ್ರತಿಯೊಂದು ಎಂಥದ್ದು ಅಲ್ಲಿ ಇಲ್ಲ, ಖಾಲಿ ಖಾಲಿ ಇದೆ, ಬರೀ ಕಾಡು ಮಾತ್ರ ಇರೋದು. ಅರ್ಚಕರು ಅಷ್ಟೇ ಊರಿಂದ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೋತಾರೆ ಬರ್ತಾರೆ, ಅಲ್ಲಿ ಕಾಡು ಪ್ರಾಣಿಗಳು ಬಿಟ್ಟರೆ ಏನೂ ಇಲ್ಲ ಅಂತ ಅಂದಾಗ ಹಾಗಾದರೆ ಅವರು ದಾರಿ ತಪ್ಪಿದ್ರೆ ಬರೋದು ಹೇಗೆ, ಅವರಿಗೆ ಸಹಾಯ ಮಾಡೋಕ್ಕೆ ಯಾರೂ ಇರಲ್ವಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅಷ್ಟೊತ್ತಿಗೆ ನಿತಿನ್ ಬಂದ್ಬಿಟ್ಟು ತಾತ ಸ್ವಾತಿವಂಶಿ ಏನಾದರೂ ಕಾಲ್ ಮಾಡಿದ್ರೆ ಅಂತ ಅಂದಾಗ ಇಲ್ಲ ಕೊಡು, ನನಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಕಣೋ ಅಂತ ಅನ್ಬೇಕಾದ್ರೆ ಅಲ್ಲಪ್ಪ ಇಷ್ಟಕ್ಕೆಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಹೊಸ ಜೋಡಿ ಅಲ್ವಾ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಬರ್ತಾರೆ ಬಿಡಿ ಅಂತ ಅಂದಾಗ ಅಮ್ಮ ಗೊತ್ತಿದ್ದು ಈ ರೀತಿ ಎಲ್ಲ ಮಾತಾಡಬೇಡ, ಅವ್ರಿಗೇನಾದರೂ ಅಲ್ಲಿ ತೊಂದರೆ ಆಗಿದ್ದರೆ ಏನು ಗೊತ್ತು, ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ, ಅದಕ್ಕೂ ಮುಂಚೆ ಸ್ವಾತಿ ಮನೆಯವ್ರಿಗೆ ಕಾಲ್ ಮಾಡಿ ಅಲ್ಲೇನಾದರೂ ಹೋಗಿದ್ದಾರೆ ವಿಚಾರಿಸೋಣ, ಆಮೇಲೆ ಕಂಪ್ಲೇಂಟ್ ಕೊಡೋಣ ತಾತ ಅಂತ ಅನ್ಬೇಕಾದ್ರೆ ನೋಡಿ ಅಪ್ಪ ಅವರಿಬ್ಬರು ಎಂಜಾಯ್ ಮಾಡಲಿ, ಸ್ವಲ್ಪ ಚೆನ್ನಾಗಿರಲಿ, ದೂರ ದೂರ ಇದ್ದವರು ಹತ್ತಿರ ಆಗಲಿ ಅಂತಲೂ ಹೇಳೋರು ನೀವೇ, ಇವಾಗ ನೋಡಿದರೆ ಅವರಿಬ್ಬರು ಇಲ್ಲ ಅಂತ ಹೇಳ್ತಿದ್ದೀರಾ ಅಂತ ಅಂದಾಗ ನಿಮಗೆ ಇಷ್ಟ ಇದ್ದರೆ ಹೆಲ್ಪ್ ಮಾಡಿ, ಇಲ್ಲ ಅಂತಂದರೆ ಈ ರೀತಿ ಇಗ್ನೋರ್ ಮಾಡಬೇಡಿ, ನಮ್ಮ ಪಾಡಿಗೆ ನಾವು ಏನೋ ಮಾಡ್ಕೋತೀವಿ, ಅವ್ರನ್ನ ಹುಡ್ಕೊ ಬರ್ತೀನಿ ಅಂತ ಈ ಕಡೆ ನಿತಿನ್ ಹೇಳಿ ಹೊರಟೋಗ್ತಾ ಇರ್ತಾನೆ. ಹಾಗೇನೊಂದು ಕಡೆ ಕುಮಾರ ಬಟ್ಟೆನ ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ನಿನಗೊಂದು ಸರ್ಪ್ರೈಸ್ ಇದೆ ಬಾ ಗೀತಾ ಅಂತ ಕರಿತಿದ್ರೆ ನೋಡಿದರೆ ಗೀತಾಲಿ ಇರೋದೇ ಇಲ್ಲ, ತುಂಬ ಟೆನ್ಷನ್ ಮಾಡ್ಕೊಂಡು ಕಾಲ್ ಮಾಡ್ತಿದ್ರೆ ಫೋನು ಸಹ ಬಿಟ್ಟು ಹೋಗಿರ್ತಾಳೆ. ಗೀತಾ ಎಲ್ಲೋದೆ, ನನಗೆ ಹೇಳ್ದಲೆ ಒಂದು ಮಾತು ಎಲ್ಲೋದೆ ಅಂತ ಟೆನ್ಷನಿಂದ ಇರ್ತಿರ್ಬೇಕಾದ್ರೆ ಆ ಕಡೆಯಿಂದ ಟೀ ತೊಗೊಬರ್ತಾಳೆ. ಅಲ್ಲ ಗೀತಾ ಒಂದು ಮಾತು ಹೇಳ್ದಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂತ ಅಂದಾಗ ಅಯ್ಯೋ ಮಾವ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಏನು ಟೆನ್ಷನ್ ಮಾಡ್ಕೋತೀರಾ, ಆವಾಗಿಂದ ಏನು ಕುಡ್ದಿಲ್ಲ ತಿಂದಿಲ್ಲ, ಅದಕ್ಕೋಸ್ಕರ ಟೀ ತೊಗೊಬರೋಣ ಅಂತ ಹೋಗಿದ್ದೆ, ತೊಗೊಳ್ಳಿ ಕುಡಿ ಅಂತ ಅಂದಾಗ ಅಲ್ಲ ಗೀತಾ ನಾವಿಬ್ರು ಇರೋದು ಇಬ್ಬರು ತಾನೇ, 2 ಟೀ ತರೋಕ್ಕೆ ಬದಲು 3 ಏನಕ್ಕೆ ತಂದಿದ್ಯಾ ಅಂತ ಅಂದಾಗ ಬೆಳಗಿಂದ ಏನು ತಿಂದಿಲ್ಲ ಏನು ಕುಡ್ದಿಲ್ಲ, ಅದಕ್ಕೆ 1/2 ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂದಿದ್ದೀನಿ, ಅದರಲ್ಲಿ ಅರ್ಧ ಕುಡೀರಿ ಅಂತ ಅಂದಾಗ ತುಂಬ ಖುಷಿಯಿಂದ ಕುಡಿತಿರ್ಬೇಕಾದ್ರೆ ನಿನಗೆ ಸ್ವಲ್ಪ ಸರ್ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು ಒಂದು ಸ್ಯಾರಿನ ಸ್ಟಿಚ್ ಮಾಡಿ ಕೊಟ್ಟಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಮನೆಗೆ ಹೋದಾಗ ಇದನ್ನು ಹಾಕ್ಕೊಂಡು ನಾನು ತೋರಿಸ್ತೀನಿ ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡ, ಮದುವೆ ಆದಾಗಿಂದಲೂ ನಾನು ನಿನಗೆ ಯಾವ ಗಿಫ್ಟು ಕೊಟ್ಟಿಲ್ಲ, ಆದರೆ ಕೈ ತುಂಬ ಸಂಪಾದನೆ ಮಾಡಿ ನಿನಗೆ ಕೊಡ್ತೀನಿ ಅಂತ ಅಂದಾಗ ಪರವಾಗಿಲ್ಲ ಮಾವ, ನನಗೂ ಸಿಕ್ಕಾಬಟ್ಟೆ ಆಸೆ ಆಕಾಂಕ್ಷೆಗಳೆಲ್ಲ ಇದೆ, ಆದರೆ ಆ ದೇವರು ಯಾವುದನ್ನು ಈಡೇರಿಸ್ತಾನೋ ಯಾವುದನ್ನು ಈಡೇರಿಸ್ತಾನೋ ನನಗಂತೂ ಗೊತ್ತಿಲ್ಲ, ಆದರೆ ಕನಸಂತೂ ಕಾಣ್ತಾ ಇದ್ದೀನಿ, ಒಂದಲ್ಲ ಒಂದು ದಿನ ಆಸೆ ಈಡೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಆ ಸ್ವಾತಿ ಥರ ನಾನು ಸ್ವಾರ್ಥಿ ಅಲ್ಲ ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡ, ಸ್ವಾತಿ ಥರ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ಅನ್ನೋದೇ ನಿನಗೆ ಬೇಜಾರಲ್ವಾ ಅಂತ ಅನ್ಬೇಕಾದ್ರೆ ಅವಳ ಥರ ಸ್ವಾರ್ಥಿ ನಾನಲ್ಲ, ನನ್ನ ಥರ ಲೈಫ್ನ ಲೀಡ್ ಮಾಡಬಾರ್ದು ಅಂತಲೇ ತಾನೇ ಅವಳು ಶ್ರೀಮಂತರ ಹುಡುಗನ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿರೋದು ಅಂತ ಅಂದಾಗ ಕುಮಾರನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ನೋಡಿ ಮಾವ, ನಾನು ನನ್ನ ಜೀವನ ಅಂತ ಮಾತ್ರ ನನ್ನ ಜೀವನ ಮಾಡೋಕ್ಕಾಗಲ್ಲ, ನಮ್ಮವ್ರಿಗೋಸ್ಕರ ನಾವು ದುಡಿಲೇಬೇಕು, ಲೈಫೇ ಇಷ್ಟು ಅಂತ ಅಡ್ಜಸ್ಟ್ ಮಾಡಿಕೊಂಡು ಜೀವನದಲ್ಲಿ ಬದುಕಲೇಬೇಕು ಅಂತ ಹೇಳ್ಬೇಕಾದ್ರೆ ಕುಮಾರನಿಗೆ ಏನು ಮಾತಾಡೋಕ್ಕಾಗದೆ ಬೇಜಾರಾಗಿ ಹಾಗೆ ಗೀತನ ಮುಖನ ನೋಡ್ತಾ ನಿಂತ್ಕೊಬಿಡ್ತಾನೆ. ಹಾಗೆ ಒಂದು ಕಡೆ ಭಾವನೆ ಅಜ್ಜನು ಸಹ ತುಂಬ ಟ್ರೈ ಮಾಡ್ತಿರ್ಬೇಕಾದ್ರೆ ಸ್ವಾತಿ ಮೊಬೈಲ್ ನಾಟ್ ಸ್ಟೇಬಲ್ ಬರ್ತಾ ಇರುತ್ತೆ, ಈ ಕಡೆ ವಂಶಿದು ನಾಟ್ ಸ್ಟೇಬಲ್ ಬರ್ತಿರ್ಬೇಕಾದ್ರೆ ತುಂಬ ಟೆನ್ಷನ್ ಆಗ್ತದೆ ಅಂತ ತಾತ ಹೇಳ್ತಾ ಇರ್ತಾರೆ. ಪ್ಲೀಸ್ ನೀವು ಮಾತ್ರೆ ತೊಗೋಬೇಕು, ಸ್ವಲ್ಪ ಊಟ ಮಾಡಿ ಅಂತ ಅಂದಾಗ ನನ್ನ ಗಂಟ್ಲಲ್ಲಿ ಅನ್ನ ಹೇಗೆ ಇಳಿಯುತ್ತೆ, ಮಕ್ಕಳು ಈ ರೀತಿ ತಪ್ಪಿಸ್ಕೊಂಡಿದ್ದಾರೆ, ನನಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ ಬೇಡ ನೀವು ಟ್ಯಾಬ್ಲೆಟ್ ತೊಗೋಬೇಕು, ವಂಶಿಗೆ ಗೊತ್ತಾದರೆ ಬೈತಾನೆ, ಊಟ ಮಾಡಿ ಅಂತ ಅಂದಾಗ ಇಲ್ಲ ಚಿಕ್ಕ ಮಕ್ಳ ಥರ ಆಟ ಮಾಡಬೇಡ, ನನಗೆ ಅವರಿಬ್ಬರು ಮನೆಗೆ ಬರಬೇಕಷ್ಟೇ, ಕಾಡಲ್ಲಿ ಏನಾದರೂ ತಪ್ಪಿಸ್ಕೊಂಡ್ರೆ ಕಾಡು ಪ್ರಾಣಿಗಳಿಗೆ ಕೈಗೆ ಸಿಕ್ಕಿದ್ರೆ ಗತಿ ಏನು, ಇನ್ನೂ ತಡ ಮಾಡೋದು ಬೇಡ, ನಾನು ಸ್ವಾತಿ ಮನೆ ಹತ್ರ ಹೋಗ್ಬಿಟ್ಟು ಮೊದಲು ವಿಚಾರಿಸ್ಕೊ ಬರ್ತೀನಿ ಅಂತ ಗಣಪತಿ ತಾತ ಹೋಗ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಕುಮಾರ ಮತ್ತು ಗೀತಾ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಮನೆ ಹತ್ರ ಬರ್ತಿರ್ಬೇಕಾದ್ರೆ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಲ್ಲ ಅಂತ ಅಂದಾಗ ಅದೇನು ಹೇಳಿ ಕೇಳು ಗೀತಾ ಅಂತ ಅನ್ಬೇಕಾದ್ರೆ ಸ್ವಾತಿನ ನಾನು ಯಾವಾಗಲೂ ಬೈತಿರ್ಬೇಕಾದ್ರೆ ನೀವು ಮಾತ್ರ ಏನು ಮಾತಾಡದೆ ಸೈಲೆಂಟ್ ಆಗಿರ್ತಿರಲ್ಲ ಯಾಕೆ, ಅವಳು ಮಾಡಿದ ತಪ್ಪು ಅಂತ ನಿಮಗೆ ಅನ್ಸಲ್ವಾ ಅಂತ ಅಂದಾಗ ಹಾಗೇನಿಲ್ಲ, ಅವಳು ಮಾಡಿದ್ದು ತಪ್ಪೇ ಇರ್ಬೋದು, ಆದರೆ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಅರ್ಥ ಮಾಡ್ಕೋಬೇಕಲ್ವ ನಾವು ಅಂತ ಅಂದಾಗ ಏನು ಅರ್ಥ ಮಾಡ್ಕೋಬೇಕು ಮಾವ, ಆವಾಗಷ್ಟೇ ಪ್ರೀತಿಗೆ ಆಪ್ರೇಷನ್ ಆಗಿದೆ, ಮನೇಲಿ ₹1 ದುಡ್ಡಿಲ್ಲ, ಎಷ್ಟು ಬಡಿಸ್ತಾನ, ಊರಿಗೆ ವಾಪಸ್ಸು ಬರೋಕ್ಕಾಗ್ತಿರಲಿಲ್ಲ ಅಂತ ಟೈಮಲ್ಲಿ ಇವಳು ಆ ವಂಶಿ ಸಿಕ್ತಾ ಅಂತ ಹೋಗಿ ಮದುವೆ ಮಾಡ್ಕೊಂಡು ಬಂದಿದ್ದಾಳಲ್ಲ, ಅವಳಿಗೆ ನಾಚಿಕೆ ಆಗಲ್ವಾ, ನಮ್ಮನೆ ಪ್ರಾಬ್ಲಮ್ ಯಾವತ್ತೂ ಸಾಲ್ವ್ ಆಗಲ್ಲ ಅಂತ ಗೊತ್ತಾಗಿನೇ ಅವಳು ಮದುವೆಯಾಗಿ ಬಂದಿದ್ದಾಳೆ ಅಂತ ಅಂದಾಗ ಆಕೆಲ್ಲ ಅನ್ಕೋಬೇಡ, ಏನೋ ರೀಸನ್ ಇದೆ ಅಂತ ನನಗೆ ಅನಿಸ್ತಿದೆ ಅಂತ ಅಂದಾಗ ಅಂಥ ಪ್ರಾಬ್ಲಮ್ ಇದ್ದರೆ ನಮ್ಮ ಹತ್ರ ಹೇಳ್ಕೋಬೇಕಿತ್ತು, ಅದನ್ನು ಬಿಟ್ಟು ಶ್ರೀಮಂತ ಹುಡುಗ ಸಿಕ್ತಾ ಅಂತ ಹೋಗಿ ಅವನನ್ನು ಮದುವೆ ಮಾಡ್ಕೊ ಬಂದಲ್ಲ, ಅದನ್ನು ಯಾವತ್ತೂ ಕ್ಷಮಿಸಲ್ಲ ಅಂತ ಬೈಕೊಂಡು ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕಾಡಿನ ಜನಗಳಿಗೆ ಗೊತ್ತೇ ಸ್ವಾತಿ ಮತ್ತು ವಂಶಿ ಬರ್ತಾರೆ, ಅಲ್ಲಿ ಒಂದು ಮದುವೆ ಆಗಿರಬೇಕಾದ್ರೆ ಅವರು ಎಲ್ಲ ದೇವ್ರ ಹತ್ರ ಪೂಜೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿ ಫೋನು ರಿಂಗ್ ಆಗ್ತಾ ಇರುತ್ತೆ. ತಾತ ಕಾಲ್ ಮಾಡಿಬಿಟ್ಟು ಎಲ್ಲಮ್ಮ ಇದೆಯಾ, ಅವಾಗಿಂದ ನಾಟ್ ಸಿಂಬಲ್ ಬರ್ತಿತ್ತು ಅಂತ ಅಂದಾಗ ಅದೊಂದು ದೊಡ್ಡ ಕತೆ, ಈ ಥರ ವಂಶಿಯವರು ದೇವಸ್ಥಾನಕ್ಕೆ ಬಂದವರು ತಪ್ಪಿಸ್ಕೊಬಿಟ್ಟಿದ್ರು, ಅವ್ರನ್ನ ಹುಡ್ಕೊಂಡು ಬರೋ ಒಳಗೆ ಕತ್ಲೆ ಆಗಿತ್ತು, ಎಲ್ಲ ಮಾಡಿದ್ದು ಇವ್ರು ಎಡವಟ್ಟಿಂದ ಅಂತ ಅಂದಾಗ
ಪರವಾಗಿಲ್ಲ ನೀವು ಹುಷಾರಾಗಿ ಬೆಳಗ್ಗೆ ಎದ್ದು ಬನ್ನಿ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಒಮ್ಮೆ ಫೋನ್ ಕಿತ್ಕೊಂಡು ಏನು ಹೆಂಗೆ ಮ್ಯಾನ್ ಈ ರೀತಿ ಹೇಳ್ತಿದ್ಯಾ, ನನ್ನ ಮೇಲೆ ಸ್ವಲ್ಪನೂ ಫೀಲಿಂಗ್ಸ್ ಇಲ್ವಾ ನಿನಗೆ, ನನಗೇನಾದರೂ ಆಯಿತು ಅಂತಂದರೆ ಭಯ ಇಲ್ವಾ ಅಂತ ಅಂದಾಗ, ನಿಜವಾಗ್ಲೂ ಭಯ ಇಲ್ಲ ಕಣೋ ಸ್ವಾತಿ ಪಕ್ಕದಲ್ಲಿರಬೇಕಾದ್ರೆ ನನಗೆ ಯಾಕೋ ಭಯ, ನೀನು ಕ್ಷೇಮವಾಗಿರ್ತೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವಳ ಮಾತನ್ನ ಕೇಳಿಕೊಂಡು ಅಚ್ಚುಕಟ್ಟಾಗಿ ಬೆಳಗ್ಗೆ ಎದ್ದು ಬಾರು ಇವಾಗ ರೆಸ್ಟ್ ಮಾಡು, ಹಾಗೆ ಈ ಟೈಮ್ ಮತ್ತೆ ಸಿಗಲ್ಲ ಎಂಜಾಯ್ ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ, ನೀನೇನು ನನಗೆ ಸಪೋರ್ಟ್ ಮಾಡ್ತೀಯಾ, ಯಾವಾಗಲೂ ಇವಳಿಗೆ ಸಪೋರ್ಟ್ ಮಾಡ್ತೀಯಾ, ಸಪೋರ್ಟ್ ಮಾಡ್ತಾ ಇರು, ಮೇಲಕ್ಕೆ ಹೋಗಿ ನಿಮ್ಮನ್ನೆಲ್ಲ ಕೆಳಕ್ಕೆ ಎದ್ದೋಗ್ಬಿಡ್ತಾಳೆ ಅಂತ ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ ಗುರಾಯಿಸ್ಕೊಂಡು ಸ್ವಾತಿ ವಂಶಿನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.